ಯೋಜನೆಗಳನ್ನು ರೂಪಿಸುವಲ್ಲಿ ವಿಫಲವಾಗಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಜನಸಾಮಾನ್ಯರಿಗೆ ಪೆಟ್ರೋಲ್ ಡೀಸೆಲ್ ಸಂಕಷ್ಟವನ್ನ ನೀಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ, ಹಣ್ಣು ಬೆಲೆ ಜಾಸ್ತಿ ಆಗುತ್ತೆ, ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ, ರೆಸ್ಟೋರೆಂಟ್ ಬೆಲೆ ಜಾಸ್ತಿ ಆಗುತ್ತೆ, ಏರ್ ಟ್ರಾವೆಲ್ ಬೆಲೆ ಜಾಸ್ತಿ ಆಗುತ್ತೆ, ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ. ಅದು ಯಾರು ಕಾರಣ? ಅದಕ್ಕೆ ಈ ದೇಶದಲ್ಲಿ ಈ ಮೋದಿ ಸರ್ಕಾರ ಅದು ದೊಡ್ಡದಾಗಿ ವಿಫಲವಾಗಿದೆ ಈ ಬೆಲೆ ಏರಿಕೆಯನ್ನು ಕಡಿವಾಣ ಹಾಕೋಕ್ಕೆ ಅಂತ. ಇದು ಇರಾನು ಅಮೆರಿಕ ಇದಕ್ಕೂ ಬೆಲೆ ಏರಿಕೆಗೂ ಏನು ಸಂಬಂಧ ಇಲ್ಲ. ನಮ್ಮ ಮೋದಿ ಸರ್ಕಾರದ ಅಯೋಗ್ಯತೆ ನಿರ್ಲಕ್ಷ್ಯತೆಯಿಂದ ಬೆಲೆ ಏರ್ಕೊಂಡು ಹೋಗ್ತಾ ಇದೆ. 9, 10, 11, 12 ವರ್ಷದ ಹೆಣ್ಮಕ್ಳ ಮೇಲೆ ಎಪ್ಸ್ಟೀನ್ ಅನ್ನೋನು ರೇಪ್ ಮಾಡಿ ಅವ್ರನ್ನ ಮರ್ಡರ್ ಮಾಡ್ಬಿಟ್ಟ. ಅಲ್ಲಿ ಮೋದಿ ಹೆಸರು ಬರ್ತಾ ಇದೆಯಲ್ಲ, ಯಾತಕ್ಕೆ ಬರ್ತಾ ಇದೆ? ಅಲ್ಲಿ ಸುಪ್ರೀಂ ಕೋರ್ಟು ಅನ್ನತ್ತೆ 27 ಲಕ್ಷ ಜನನ್ನ ಮತದಾರರ ಪಟ್ಟಿಯಿಂದ ತೆಗೆದಿದ್ದಾರೆ. ಆ SIR ಪರಿಷ್ಕರಣೆ ಅಡಿಯಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕಗ್ಗೋಲೆ ನಡೆಸ್ತಾ ಇದ್ದಾರೆ. ವಿರೋಧ ಪಕ್ಷಗಳಿದೆ, ಅವರುಗಳಿಗೆ ದಮ್ಮು ತಾಕತ್ತು ಇಲ್ವಾ ಸರ್ ಒಂದು ವಿರೋಧ ವ್ಯಕ್ತಪಡಿಸಬೇಕು ಅಂತ? ಇವಾಗ ಭ್ರಷ್ಟಾಚಾರ ನಡೀತಿದೆಯಲ್ಲ, ಆ ಭ್ರಷ್ಟಾಚಾರದಿಂದನೇ ಈ ಬೆಲೆಗಳು ಹೆಚ್ಚಾಗ್ತಿರೋದು. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಚಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ದೇಶದಲ್ಲಿ ದಿನ ಹೆಚ್ಚುತ್ತಾ ಇರತಕ್ಕಂಥ ತೈಲ ಬೆಲೆಯನ್ನು ವಿರೋಧಿಸಿ, ಜೊತೆಗೆ ಹೆಚ್ಚಾಗ್ತಾ ಇರತಕ್ಕಂಥ ರೇಟ್ಗಳನ್ನು ವಿರೋಧಿಸಿ ಇವತ್ತು ರಾಜ್ಯದ ಆಮ್ ಆದ್ಮಿ ಪಾರ್ಟಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ವಿನೂತನವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಜನಸಾಮಾನ್ಯರು ಸೈಕಲ್ನಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಅವರ ಪ್ರತಿಭಟನೆಯ ಉದ್ದೇಶ ಏನು, ಅವರ ಬೇಡಿಕೆಗಳೇನು? ಆಮ್ ಆದ್ಮಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಇವತ್ತು ಏನು ವಿಚಾರಕ್ಕೆ ಪ್ರತಿಭಟನೆ ಆಗ್ತಾ ಇರ್ತಕ್ಕಂಥದ್ದು, ಏನೆಲ್ಲ ಬೇಡಿಕೆಗಳಿದ್ದಾವೆ? ಇದು ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ಪೆಟ್ರೋಲು ಹಾಗೂ ಡೀಸೆಲ್ ಬೆಲೆ ಏರ್ಕೊಂಡು ಹೋಗ್ತಾ ಇದೆ ಈ ದೇಶದಲ್ಲಿ. ಅದರ ಪರಿಣಾಮ ವಿಪರೀತವಾಗಿ ಬೀಳ್ತಾ ಇದೆ. ಒಂದು ನಾವು ಕಾರು ಸ್ಕೂಟರೆಲ್ಲ ಓಡಿಸೋದು ಬದಲು ಹೇಗೆ ತೋರಿಸ್ತಾ ಇದ್ದೀವಲ್ಲ, ಸೈಕಲ್ಲೇ ಓಡಿಸ್ಬೇಕಾಗಿದೆ. ಅದಲ್ಲದೆ ಅದರಿಂದ ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ, ಹಣ್ಣು ಬೆಲೆ ಜಾಸ್ತಿ ಆಗುತ್ತೆ, ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ, ರೆಸ್ಟೋರೆಂಟ್ ಬೆಲೆ ಜಾಸ್ತಿ ಆಗುತ್ತೆ, ಏರ್ ಟ್ರಾವೆಲ್ ಬೆಲೆ ಜಾಸ್ತಿ ಆಗುತ್ತೆ, ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ. ಅದು ಯಾರು ಕಾರಣ? ಅದಕ್ಕೆ ಈ ದೇಶದಲ್ಲಿ ಈ ಮೋದಿ ಸರ್ಕಾರ ಅದು ದೊಡ್ಡದಾಗಿ ವಿಫಲವಾಗಿದೆ ಈ ಬೆಲೆ ಏರಿಕೆಯನ್ನು ಕಡಿವಾಣ ಹಾಕೋಕ್ಕೆ ಅಂತ. ಯಾತಕ್ಕೆ ಅಂತ ಹೇಳಿ, ಚೈನಾದಲ್ಲಿ 1.4 ಬಿಲಿಯನ್ ಬ್ಯಾರಲ್ಸ್ ತೈಲನ ಸ್ಟ್ರಾಟಜಿಕ್ ರಿಸರ್ವ್ಸ್ ಅಂತ ಹೇಳ್ತಾರೆ, ಅದನ್ನು ಶೇಖರಣೆ ಮಾಡಿಟ್ಕೊಂಡಿರ್ತಾರೆ. ನಮ್ಮ ದೇಶದಲ್ಲಿ ಬರೀ 60 ದಿವಸಕ್ಕೆ ಯಾಕೆ ಮಾಡಿಟ್ಕೊಂಡಿದ್ದಾರೆ? ಈಗ ಅಮೆರಿಕ ದಬ್ಬಾಳಿಕೆ ದೌರ್ಜನ್ಯದಿಂದ ನಾವು $110 ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಹಾಗೂ ರಷ್ಯಾದಿಂದ ಕೊಂಡ್ಕೋಬೇಕಾದ್ರೆ ಅಮೆರಿಕಾಯಿಂದ ಕೊಂಡ್ಕೋಬೇಕಾಗ್ತಾ ಇದೆ. ಯಾಕೆಂದರೆ ಅಮೆರಿಕ ಮೋದಿ ಸಾಹೇಬ್ರಿಗೆ ಧಮಕಿ ಹಾಕಿದೆ, ಇರಾನು ಹಾಗೂ ನೀವು ರಷ್ಯಾದಿಂದ ಕೊಂಡ್ಕೋಬಾರ್ದು ಅಂತ. ಯಾಕೆ ಅಂದರೆ ಅವರು ಅಲ್ಲಿ 20 ಮಿಲಿಯನ್ ಬ್ಯಾರಲ್ ಪರ್ ಡೇ ಆಯಿಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರ ಬೆಲೆ ಜಾಸ್ತಿ ಇದೆ. ವೆಸ್ಟ್ ಟೆಕ್ಸಸ್ ಇಂಟರ್ಮೀಡಿಯೇಟು ಕ್ರೂಡ್ ಜಾಸ್ತಿ, ಅಲ್ಲಿ ತೊಗೊಂಡ್ರೆ ಇನ್ಶೂರೆನ್ಸ್ ತುಂಬ ಜಾಸ್ತಿ, ನಂಬರ್ 1. ನಂಬರ್ 2, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ತುಂಬ ಜಾಸ್ತಿ. ಹಾಗೂ ಈ ಜನರಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು 20 ದಿವಸದಲ್ಲಿ ಬರುತ್ತೆ, ಅಲ್ಲಿಂದ 1 ತಿಂಗಳು 1.5 ತಿಂಗಳು ಆಗ್ತಾಯಿದೆ. ಸೊ ಇದರಿಂದ ಎಲ್ಲ ಬೆಲೆ ಏರ್ಕೊಂಡು ಜಾಸ್ತಿ ಆಗ್ತಾ ಇದೆ. ಇದು ಇರಾನು ಅಮೆರಿಕ ಇದಕ್ಕೂ ಬೆಲೆ ಏರಿಕೆಗೂ ಏನು ಸಂಬಂಧ ಇಲ್ಲ. ನಮ್ಮ ಮೋದಿ ಸರ್ಕಾರದ ಅಯೋಗ್ಯತೆ ನಿರ್ಲಕ್ಷ್ಯತೆಯಿಂದ ಬೆಲೆ ಏರ್ಕೊಂಡು ಹೋಗ್ತಾ ಇದೆ. ಈ ಪರಿಸ್ಥಿತಿ ಇನ್ಯಾವ ದೇಶದಲ್ಲೂ ಇಲ್ಲ. ಸಣ್ಣ ಪುಟ್ಟ ಬೆಲೆಗಳು ಏರ್ಕೊಂಡು ಹೋಗ್ತಾ ಇದ್ದಾವೆ, ಅದನ್ನು ಕನ್ಸ್ಯೂಮರ್ಸಿಗೆ ಪಾಸ್ ಆನ್ ಮಾಡ್ತಾ ಇದ್ದಾರೆ. 27 ಫೆಬ್ರವರಿಗೆ ಮೋದಿ ಸಾಹೇಬರು ಇಸ್ರೇಲ್ಗೆ ಹೋಗಿದ್ದರು. ಆಗ ದಾಳಿ ಮಾಡ್ತಾರೆ ಇರಾನ್ ಮೇಲೆ ಅಂದ್ಬಿಟ್ಟು ಒಂದು ಒಪ್ಪಂದ ಆಗಿತ್ತು. ಅದಕ್ಕೆ ಯಾಕೆ ಇವ್ರು ಹೋಗಿ ಅಲ್ಲಿ ಮಾಡಬೇಕಾಗಿತ್ತು? ಅಮೆರಿಕಾಗೂ ಇರಾನ್ಗೂ ಏನು ಸಂಬಂಧ? 15,000 ಕಿಲೋಮೀಟ್ರಿಂದ ಬಂದು ಇಲ್ಲಿ ಬಾಂಬ್ ಮಾಡ್ತಾ ಇದ್ದಾರೆ ಇರಾನ್ನ ಇಸ್ರೇಲ್ ಜೊತೆ ಸೇರಿಕೊಂಡು. ಯಾಕೆ? ಇದೇನು ಎಪ್ಸ್ಟೀನ್ ಫೈಲ್ಸಲ್ಲಿ ಮೋದಿ ಹೆಸರು ಬರ್ತಾ ಇರೋದು ಅಲ್ಲೇನಾದ್ರು ಇದೆಯಾ? ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. 9, 10, 11, 12 ವರ್ಷದ ಹೆಣ್ಮಕ್ಳ ಮೇಲೆ ಎಪ್ಸ್ಟೀನ್ ಅನ್ನೋನು ರೇಪ್ ಮಾಡಿ ಅವ್ರನ್ನ ಮರ್ಡರ್ ಮಾಡ್ಬಿಟ್ಟ. ಅಲ್ಲಿ ಮೋದಿ ಹೆಸರು ಬರ್ತಾ ಇದೆಯಲ್ಲ, ಯಾತಕ್ಕೆ ಬರ್ತಾ ಇದೆ? ಅವ್ರು ಅವ್ರದ್ದು ಏನು ಇನ್ವಾಲ್ವ್ಮೆಂಟ್ ಇದೆಯಲ್ಲೋ ಗೊತ್ತಿಲ್ಲ. ರಾಜೀನಾಮೆ ಕೊಟ್ಟು ಅವರು ಒಂದು ತನಿಖೆ ನಡೆಸಬೇಕು, CBI ಆಗಲಿ ಅದಾಗಲಿ. ಅದು ಬಿಟ್ಟು ಬಿಹಾರಲ್ಲಿ 10,000 ರೂಪಾಯಿ ಕೊಟ್ಟು ವೋಟ್ ಕೊಂಡ್ಕೊಂಡು ಅಧಿಕಾರಕ್ಕೆ ಬರೋದು, ಅವ್ರಿಗೂ ಇದು ಆಡಳಿತಕ್ಕೂ ಏನು ಸಂಬಂಧ ಇಲ್ಲ. ವೆಸ್ಟ್ ಬೆಂಗಾಳದಲ್ಲಿ ಎಲ್ಲ IAS ಆಫೀಸರ್ನ ಓಡಿಸ್ಬಿಟ್ಟು ಹೊರ ಪ್ರದೇಶಗಳಿಂದ IAS ಆಫೀಸರ್ಗಳನ್ನ ತಂದ್ಕೊಂಡು ಎಲೆಕ್ಷನ್ ಕಮಿಷನ್ನೆಲ್ಲ ಜೇಬಲ್ಲಿ ಇಟ್ಕೊಂಡು ಅಲ್ಲಿ ಸುಪ್ರೀಂ ಕೋರ್ಟು ಅನ್ನತ್ತೆ 27 ಲಕ್ಷ ಜನನ್ನ ಮತದಾರರ ಪಟ್ಟಿಯಿಂದ ತೆಗೆದಿದ್ದಾರೆ. ಆ SIR ಪರಿಷ್ಕರಣೆ ಅಡಿಯಲ್ಲಿ ಈ
ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕಗ್ಗೋಲೆ ನಡೆಸ್ತಾ ಇದ್ದಾರೆ. ಮೋದಿ ಅವ್ರಿಗೆ ಅವ್ರಿಗೆ ಅರ್ಥನೇ ಆಗಲ್ಲ. ಅವರು ಬರೀ ಚುನಾವಣೆ ಗೆಲ್ಲಬೇಕು, ಅವರ ಉದ್ಯಮಿ ಫ್ರೆಂಡ್ಸನ್ನ ಶ್ರೀಮಂತ ಮಾಡಬೇಕು ಅನ್ನೋ ಅಷ್ಟೇ ಅವ್ರಿಗೆ ಇಂಟ್ರೆಸ್ಟ್ ಇರೋದು. ಇದು ಸರ್ಕಾರದ ನಿರ್ಲಕ್ಷ್ಯತೆಯಿಂದ ಬೆಲೆ ಏರ್ಕೊಂಡು ಹೋಗ್ತಾ ಇದೆ, ನಮ್ಮ ಜೀವನ ನಷ್ಟ ಆಗ್ತಾ ಇದೆ. ಅದಕ್ಕೆ ನಾವು ಇವತ್ತು ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರಿ, ನೋಡಿ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ, ಅದನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಯಾಕಂತ ಹೇಳಿದ್ರೆ, ನೀವು ಇವತ್ತು BJPಯ ಫಾಲೋವರ್ಸ್ ಆಗ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗ್ಬೋದು ಕೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಆಗ್ತಾ ಇದೆ, ಆ ಯುದ್ಧದ ಒಂದು ಬಿಸಿ ನಮ್ಮ ಮೇಲೆ ತಟ್ತಾ ಇದೆ ಅದರಿಂದ ಅಂತ ಹೇಳ್ತಾ ಇದ್ದಾರೆ. ಆಯ್ತಪ್ಪ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಆಗ್ತಾ ಇದೆ, ನೀನು ಬೆಲೆ ಏರಿಕೆ ಆಗಿದೆ, ನಮಗೂ ಬೆಲೆಯನ್ನು ಏರಿಸ್ತಾ ಇದ್ದೀರಾ ಅಂದರೆ ಕಷ್ಟದ ಪರಿಸ್ಥಿತಿ ಇದೆ, ಜನಗಳಿಗೂ ನೀವು ಕಷ್ಟ ಕೊಡ್ತಾ ಇದ್ದೀರಾ. ಇವಾಗ 10 ವರ್ಷದಿಂದ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ $60, $50, $70 ಇತ್ತಲ್ಲ, ಅವತ್ತಿನ ದಿವಸ ಸುಖ ಇತ್ತಲ್ಲ, ಆ ಸುಖವನ್ನು ಜನಗಳಿಗೆ ಏನಾದ್ರು ಕೊಟ್ರಾ ನೀವು? ಎಷ್ಟು ಬೆಲೆಯನ್ನು ಇಳಿಕೆ ಮಾಡಿದ್ರಿ ನೀವು? ಇವತ್ತು ₹100, ಕಳೆದ 10 ವರ್ಷದಿಂದನೂ ನಾವು 90ರಿಂದ $100 ಕೊಟ್ಕೊಂಡು ಬರ್ತಾ ಇದ್ದೀವಲ್ಲ, ಅದರ ಲಾಭಾಂಶ ಎಲ್ಲ ಕಂಪನಿಗಳು ತಿಂದು ತೆಗೆದ್ವಲ್ಲ. ಈಗ 1 ತಿಂಗಳು 2 ತಿಂಗಳು ನಿಮಗೆ ಸಾಕಾಗೋಯ್ತಾ? ಜನಗಳನ್ನ 10 ವರ್ಷದಿಂದ ಸುಲಿಗೆ ಮಾಡಿದ್ರಿ. ಕೇಂದ್ರ ಸರ್ಕಾರ ತೆರಿಗೆ ಹಾಕಿ ಒಂದು ಅಂಶ ಅಂದರೆ ಕೇಂದ್ರ ಸರ್ಕಾರದ ಒಂದು ಅಂಕಿಅಂಶ ಹೇಳಿದ್ರೆ ಶಾಕ್ ಆಗುತ್ತೆ. 43 ಲಕ್ಷ ಕೋಟಿ ರೂಪಾಯಿ ಏನು ಪೆಟ್ರೋಲ್ ಮತ್ತು ಡೀಸೆಲ್ ನಮ್ಮ ಭಾರತೀಯರು ಬಳಸಿದ್ದಾರೆ, ಆ ಬಳಕೆಯ ಮೇಲೆ ಟ್ಯಾಕ್ಸನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ್ದು ಬೇರೆ ಇದೆ. ಆದರೆ 43 ಲಕ್ಷ ಕೋಟಿ ರೂಪಾಯಿನ ನೀವು ತಗೊಂಡ್ರಲ್ಲ ಜನಗಳ ಹತ್ರ, ಈಗ ಯುದ್ಧ ಇದೆಯಲ್ಲ, ಬಿಡಿ, ವಿನಾಯಿತಿ ಬಿಡಿ, ಟ್ಯಾಕ್ಸನ್ನು ಯಾಕೆ ಹಾಕ್ತಾ ಇದ್ದೀರ ಜನಗಳ ಮೇಲೆ? ಆ ಪೆಟ್ರೋಲು ಡೀಸೆಲು ತೈಲ ಕಂಪನಿಗಳು ಏನು ಲಾಭ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ? 6 ವರ್ಷ 10 ವರ್ಷ ಲಾಭ ಮಾಡ್ಕೊಂಡ್ರಲ್ಲ, ಈಗ ಒಂದು 6 ತಿಂಗಳು ಜನಗಳಿಗೆ ಬಿಡ್ರಿ, ಜನಗಳಿಗೆ ಬಿಡಿ. ಇವತ್ತು LPG ಸಮಸ್ಯೆ ಆಗಿದೆ, ಆಟೋ ಚಾಲಕರು ಮತ್ತು ದಿನನಿತ್ಯ ಓಡಾಡ್ತಕ್ಕಂಥವ್ರಿಗೆಲ್ಲ ಸಮಸ್ಯೆ ಆಗಿದೆ, ಕ್ಯಾಬ್ ಚಾಲಕರು, ಆಟೋ ಚಾಲಕರಿಗೆ. ಮತ್ತೊಂದು ಕಡೆ ಏನು ಸವಾರರು ಇವತ್ತು ಹೈರಾಣ ಆಗಿದ್ದಾರೆ. ಒಂದು ಕಡೆ ಕೆಲಸ ಇಲ್ಲ, ನಿರುದ್ಯೋಗ, ಹೋಟೆಲ್ ಉದ್ಯಮಗಳು ಬಂದಾಗಿದೆ. ಏನು ನೀವು ಜನಗಳಿಗೋಸ್ಕರ ಸರ್ಕಾರ ನಡೆಸ್ತಿದ್ದೀರಾ, ಇಲ್ಲ ಕಾರ್ಪೊರೇಟ್ ಕಂಪನಿಗಳು ಮತ್ತು ತೈಲ ಕಂಪನಿಗಳಿಗೋಸ್ಕರ ನಡೆಸ್ತಾ ಇದ್ದೀರಾ ಸರ್ಕಾರವನ್ನು? ನಾವು ಒತ್ತಾಯವನ್ನು ಮಾಡ್ತಕ್ಕಂಥದ್ದು, ಕಷ್ಟದ ಸಮಯದಲ್ಲಿ ಕಷ್ಟ ಅಂತೇಳಿ ಜನಗಳಿಗೆ ಇನ್ನೂ ಕಷ್ಟ ಕೊಡಬೇಡಿ. ಏನು 10 ವರ್ಷ ನೀವು ಜನರ ತೆರಿಗೆ ಹಣವನ್ನು ತಿಂದು ತೆಗಿದ್ದೀರಾ, ಅದನ್ನು ವಿನಾಯಿತಿ ಕೊಡಿ. 1 ವರ್ಷ ಯುದ್ಧ ಆದರೆ ನೀವು ಸಹಿಸ್ಕೊಳ್ಳಿ, ನಿಮ್ಮ ಲಾಭಾಂಶವನ್ನು ಸಹಿಸ್ಕೊಳ್ಳಿ, ಜನಗಳ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ. ಅದು ಬಿಟ್ಟು ಕಷ್ಟ ಇದೆ, ನೀವು ಕಷ್ಟ ಅನುಭವಿಸಿ ಅಂತೇಳಿ ಜನರನ್ನು ಏನು ಈ ಒಂದು ಡೋಲಾಯಮಾನ ಸ್ಥಿತಿಗೆ ಏನು ಕೇಂದ್ರ ಸರ್ಕಾರ ಬಿಟ್ಟಿದೆ, ಅದನ್ನು ನಾವು ಆ ನಡೆಯನ್ನು ಖಂಡಿಸಿ ಇವತ್ತು ನಾವು ಒತ್ತಾಯ ಮಾಡ್ತಕ್ಕಂಥದ್ದು ರಾಜ್ಯ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು. ಏನು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ನಿಮ್ಮ ಒಂದು ತೆರಿಗೆ ಹಣವನ್ನು ಇದೆ, ಈ ಒಂದು ತಾತ್ಕಾಲಿಕ ಅವಧಿ, ಇವ್ರು ಹೇಳೋದೇನು ತಾತ್ಕಾಲಿಕ ಅವಧಿ, ಹೌದು ತಾತ್ಕಾಲಿಕ ಅವಧಿಗೆ ನೀವು ಸಹ ಇಳಿಸಿ, ಜನಸಾಮಾನ್ಯರಿಗೆ ಅನುಕೂಲವನ್ನು ಮಾಡಿಕೊಡಿ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜನಸಾಮಾನ್ಯರಿಗೆ ಒಂದು ಕುಂದು ಕೊರತೆ ಅವರ ತಲೆಗೆ ಯಾಕೆ ಹೋಗ್ತಾ ಇಲ್ಲ? ಓಕೆ, ಅವರು ಮಾಡ್ತಾ ಇರೋ ಯೋಚನೆ ಅವರ ಒಂದು ಅವರ ಸೆಲ್ಫ್ ಡೆವಲಪ್ಮೆಂಟ್ ಅಂತ ಅವರ ಅಭಿವೃದ್ಧಿಗೋಸ್ಕರ ಮಾಡ್ಕೊಳ್ತಾ ಇದ್ದಾರೆ ಹೊರತು ಯಾವುದೇ ಒಂದು ಜನಸಾಮಾನ್ಯರಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ಅಂದರೆ ಈ ಒಂದು ಮೆಸರ್ಸನ್ನು ತಗೊಳ್ಳೋ ಮೊದಲು ಅವರು ಯಾಕೆ ಫಾರಿನ್ ಎಕ್ಸ್ಚೇಂಜ್ ಎಷ್ಟಿದೆ, ರಿಸರ್ವ್ ಬ್ಯಾಂಕ್ನಲ್ಲಿ ನಮ್ಮ ಎಷ್ಟಿದೆ, ಎಲ್ಲ ಒಂದು ಮೆಸರ್ ಮಾಡ್ಕೊಳ್ಬೇಕಿತ್ತು. ಜನವರಿ 2026ನಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಫಾರಿನ್ ರಿಸರ್ವ್ ಎಷ್ಟಿದೆ, ಮೇ 2026ನಲ್ಲಿ ರಿಸರ್ವ್ ಎಷ್ಟಿದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿತ್ತು. ಎಲ್ಲ ಆದಮೇಲೆ ಎಲೆಕ್ಷನ್ಸು, ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಅದು ಅವ್ರು ಮಾಡೋದು, ಅದು ಅವರು ಜನರನ್ನು ಇಂಡೈರೆಕ್ಟಾಗಿ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಇದು. ಸೊ ಅದರಿಂದ ಅವರು ಈ ರೀತಿ ಜನರನ್ನು ಒಂದು ಹಗಲು ದರೋಡೆ ಅಂತಾರಲ್ಲ, ಆ ರೀತಿ ಮೋಸ ಮಾಡ್ತಾ ಇದ್ದಾರೆ. ಒಂದು ಸೈಕಾಲಜಿಕಲಿಯಾಗಿ ಅವರನ್ನು ಜನರನ್ನು ಒಂದು ಹಿಂದೂ ರಿಲಿಜಿಯನ್ ಅಂತ ಒಂದು ಹೆಸರು ಹೇಳ್ಕೊಂಡು, ರಾಮ ಅಂತ ಹೇಳ್ಕೊಂಡು ಈ ರೀತಿ ಒಂದು ಧರ್ಮದ ಹೆಸರಿನಲ್ಲಿ ಮೋಸ ಮಾಡಿ ಜನರನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ.
ಪೆಟ್ರೋಲ್ ಬೆಲೆ ಏರಿಕೆ ಏನಿದೆಯಲ್ಲ ಅದು ಸೀದಾ ಎಲ್ಲದ್ರ ಬೆಲೆನೂ ಏರಿಕೆ ಸರ್. ಒಂದು ಜನಜೀವನಕ್ಕೆ ಏನು ಬೇಕು ಸೌಲಭ್ಯಗಳು, ಆ ಸೌಲಭ್ಯಗಳ ಬೆಲೆ ಏರಿತಾನೆ ಈ ಪೆಟ್ರೋಲ್ ಬೆಲೆ ಏರಿಕೆ ಅಂತ ಹೇಳ್ಬೋದು. 73ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಸ್ಟ್ ಒಂದು 7 ಪೈಸೆ ಪೆಟ್ರೋಲ್ ಬೆಲೆ ಇನ್ಕ್ರೀಸ್ ಆಯಿತು ಅಂತ ಎತ್ತಿನ ಬಂಡಿಲಿ ಬಂದು ಸಂಸತ್ತಲ್ಲಿ ಒಂದು ಪ್ರತಿಭಟನೆ ಮಾಡಿದರು. ಆದರೆ ಈಗಿರುವಂಥ ಏನು ವಿರೋಧ ಪಕ್ಷಗಳಿದೆ ಅವರುಗಳಿಗೆ ದಮ್ಮು ತಾಕತ್ತು ಇಲ್ವಾ ಸರ್ ಒಂದು ವಿರೋಧ ವ್ಯಕ್ತಪಡಿಸಬೇಕು ಅಂತ? ಯಾವುದೇ ಒಂದು ಆಡಳಿತದಲ್ಲಿ ವಿರೋಧ ಪಕ್ಷದವರು ಸ್ಟ್ರಾಂಗ್ ಆಗಿದ್ದಾಗಲೇ ಸರ್ ಜನಜೀವನ ಸುಧಾರಿಸೋಕ್ಕೆ ಸಾಧ್ಯ. ನೀವು ಮಾಡಿದ್ದೆಲ್ಲ ಸರಿ ನಿಮಗೆ ಜೈ ಅಂತ ಹೇಳಿದಾಗ ಯಾರಿಗೂ ಅವ್ರ ತಪ್ಪೇನು, ಅಲ್ಲಿ ಆ ಆಡಳಿತದಲ್ಲಿರೋ ಕುಂದು ಕೊರತೆಗಳೇನು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಸರ್. ಸೊ ಆ ಉದ್ದೇಶದಲ್ಲಿ, ಆ ಒಂದು ನಿಟ್ಟಿನಲ್ಲಿ ಇವಾಗ ಭ್ರಷ್ಟಾಚಾರ ನಡೀತಿದೆಯಲ್ಲ, ಆ ಭ್ರಷ್ಟಾಚಾರದಿಂದನೇ ಈ ಬೆಲೆಗಳು ಹೆಚ್ಚಾಗ್ತಿರೋದು. ಆ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು ಅಂತಲೇ ನಮ್ಮ ಆಮ್ ಆದ್ಮಿ ಪಕ್ಷ ಬಂದಿದೆ ಸರ್. ಹೇಗೆ ನಾವು ಅಶುದ್ಧವಾದ ಜಾಗನ ಶುದ್ಧಗೊಳಿಸಲು ಹೊರಕೆಯನ್ನು ಉಪಯೋಗ ಮಾಡ್ತೀವೋ ಅದೇ ಥರನೇ ಈ ಸರ್ಕಾರದಲ್ಲಿ ನಮ್ಮ ದೇಶದಲ್ಲಿ ಏನು ಭ್ರಷ್ಟಾಚಾರ ಇದೆಯೋ ಅದನ್ನು ನಿರ್ಮೂಲನೆ ಮಾಡೋಕ್ಕೆ ಅಂತಲೇ ನಾವಿದ್ದೀವಿ ಸರ್. ಥ್ಯಾಂಕ್ ಯು. ಇದು ಆಮ್ ಆದ್ಮಿ ಕಾರ್ಯಕರ್ತರ ಮಾತು. ಏನು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದಾಗ ಯಾಕೆ ಇವರು ಜನರಿಗೆ ಕಡಿಮೆ ದರದಲ್ಲಿ ಪೆಟ್ರೋಲ್ ಡೀಸೆಲನ್ನು ಕೊಡಲಿಲ್ಲ, ಈಗ ಏರಿಕೆ ಆಯಿತು ಅಂತೇಳಿ ಕೂಡಲೇ ಯಾಕೆ ಏರಿಸಿ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹೇರ್ತಾ ಇದ್ದಾರೆ? ಇದು ಕಡಿಮೆ ಆಗಬೇಕು. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ವಿಧಿಸ್ತಾ ಇರತಕ್ಕಂಥ ಟ್ಯಾಕ್ಸನ್ನು ಕಡಿತಗೊಳಿಸಿ ಜನರಿಗೆ ಸಹಾಯಕ್ಕೆ ನಿಲ್ಲಬೇಕು. ಅದಲ್ಲದನ್ನು ಬಿಟ್ಟು ಯುದ್ಧದ ಹೆಸರು ಹೇಳ್ಕೊಂಡು ಜನರನ್ನು ಮತ್ತಷ್ಟು ಸುಲಿಗೆ ಮಾಡೋದ್ರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ